ಅಮೆರಿಕದಲ್ಲಿ ಪ್ರೈವೇಟ್ ಜೆಟ್ ಒಂದು ಪತನವಾದ ಪರಿಣಾಮ 7 ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೇಗಾಯಿತು ಈ ಅವಘಡ ಅನ್ನೋದರ ಡೀಟೇಲ್ಸ್ ಹೇಳ್ತೀವಿ. 7 ಜನ ಪ್ರೈವೇಟ್ ಜೆಟ್ನಲ್ಲಿ ಇದ್ರು. ಬ್ಯಾಂಗ್ಳೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. 8 ಜನ ಬೊಂಬಾರ್ಡಿಯರ್ ಚಾಲೆಂಜರ್ 600 ಹೆಸರಿನ ಜೆಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. 7 ಜನ ಸಾವು, ಮತ್ತೊಬ್ಬ ಪ್ರಯಾಣಿಕನಿಗೆ ಗಂಭೀರವಾಗಿ ಗಾಯ ಆಗಿದೆ. ರಾತ್ರಿ 7:45 ವೇಳೆಗೆ ಟೇಕ್ ಆಫ್ ಆಗಿತ್ತು. ಬಟ್ ಅಪಘಾತ ಕೆಲವೇ ಸಮಯದಲ್ಲಾಗಿದೆ. ಹಲವೆಡೆ ಚಳಿಗಾಲದ ಬಿರುಗಾಳಿ ಬೀಸಿದ್ರಿಂದ ಈ ಅಪಘಾತ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ದುರಂತ ಎಷ್ಟೊಂದು ಜನರನ್ನ ಅಂದರೆ 7 ಜನರನ್ನ ಬೂದಿ ಆಗೋ ರೀತಿನಲ್ಲಿ ಮಾಡಿಬಿಟ್ಟಿದೆ. ಇನ್ನು ಅಪಘಾತದ ತೀವ್ರತೆಯನ್ನು ತೋರಿಸ್ತಾ ಇದೆ ಈ ವಿಜುವಲ್ಸು. ಮತ್ತು ಈ ರನ್ವೇ ಎಷ್ಟು ಪೋರ್ ವಿಸಿಬಿಲಿಟಿಯಿಂದ ಒಳಗೊಂಡಿತ್ತು ಅನ್ನೋದನ್ನು ನೀವು ವಿಜುವಲ್ಸ್ ಮೂಲಕ ಕೂಡ ನೋಡ್ತಾ ಇದ್ದೀರಾ. ರನ್ವೇ ಒಂಚೂರು ಕಾಣಿಸ್ತಾ ಇರಲಿಲ್ಲ. ಸ್ನೋಫಾಲ್ ಇದಕ್ಕೆ ಮೇನ್ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹವಾಮಾನದ ವೈಪರೀತ್ಯದ ಕಾರಣಕ್ಕೆ 7,000ಕ್ಕೂ ಹೆಚ್ಚು ಫ್ಲೈಟ್ಗಳು US ಆದ್ಯಂತ ಕ್ಯಾನ್ಸಲ್ ಆಗಿದ್ವು. ಕೆಲವು 5,500 ಫ್ಲೈಟ್ಗಳು ನಾವು ನಿರ್ದಿಷ್ಟ ಅವಧಿಗೆ ಹೇಳೋಕ್ಕಾಗಲ್ಲ, ಮುಂದೂಡ್ತೀವಿ ಅಂತ ಕೂಡ ಅಲ್ಲಿನ ಏರ್ಲೈನ್ಗಳು ಹೇಳಿತ್ತು. ಅಂಥ ಟೈಮಲ್ಲಿ ಇವ್ರು ಯಾರೋ ರಿಸ್ಕ್ ತೊಗೊಂಡಿದ್ದಾರೆ. ಪ್ರೈವೇಟ್ ಜೆಟ್ ಅಂತ ಹೇಳಿದ್ರೆ ಯಾವುದೋ ರಿಚ್ ಫ್ಯಾಮಿಲಿ ಓಡಾಡಿರೋ ಸಾಧ್ಯತೆ ಇದೆ. ಸಾವನ್ನಪ್ಪಿದವರ ಡೀಟೇಲ್ಸ್ ಇನ್ನೂ ಕೂಡ ಸಿಕ್ಕಿಲ್ಲ. 8 ಜನರಲ್ಲಿ ಒಬ್ಬರೇ ಒಬ್ಬರು ಸರ್ವೈವ್ ಆಗಿರೋದು, ಅವರು ಕೂಡ ಕ್ರಿಟಿಕಲ್ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.